ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ನಾವ್ ಇವತ್ ಬಂದಿರೋದು ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠ ಟೆಂಪಲ್ ಬಂದಿದೀವಿ. ಆಕ್ಚುಲಿ ನಾವಿಲ್ಲಿ ಬಂದಿದ್ದೇನಪ್ಪಾ ಅಂತಂದ್ರೆ ಒಂದ್ ಕಾಲ್ ಬಂದಿತ್ತು, ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ ಅಂತ ಹೇಳಿ. ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಇದೇ January 26 ಕಡ್ಲೆಕಾಯಿ ಪರಿಷೆ ಇದೆ. ಸೊ ಆ ಕಡ್ಲೆಕಾಯಿ ಪರಿಷೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೋಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ಟೆಂಪಲ್ಗೆ ವಿಸಿಟ್ ಮಾಡಿದೀವಿ. ಇವತ್ತು ನಿನ್ನೆ ಬರ್ಬೇಕಿತ್ತು, ಇವತ್ ಬಂದಿದೀವಿ. ಸೊ ಬನ್ನಿ ನೋಡೋಣ ಏನೇನೆಲ್ಲ ಇರುತ್ತೆ ಇಲ್ಲಿ ಅಂತ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಹೇಗಿದ್ದೀರಿ? ನಾವು ಸೂಪರ್. ಕಾಲ್ ಮಾಡಿದ್ರಿ, ನಿನ್ನೆ ಬರಕ್ಕಾಗಿಲ್ಲ, ಸಾರಿ. ಬಟ್ ಇವತ್ ಬಂದಿದೀವಿ. ಕಡ್ಲೆಕಾಯಿ ಪರಿಷೆ ಬಗ್ಗೆ ಇನ್ಫಾರ್ಮೇಶನ್ಸ್ ಫೋನಲ್ಲಿ ಅರ್ಧ ತಿಳಿದಿದೆ, ಬಟ್ ಪೂರ್ತಿ ತಿಳ್ಕೊಳ್ಳೋಣ, ನಮ್ ಜನಕ್ಕೂ ತಿಳಿಸ್ಕೊಡೋಣ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ನಾನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ನನ್ನ ವ್ಲಾಗರ್ಸ್ಗೆ ಕೊಡ್ತೀನಿ. ವೆರಿ ಬಿಗ್ ಸರ್ಪ್ರೈಸ್. ಇದು 3ನೇ ವರ್ಷದ ಕಡ್ಲೆಕಾಯಿ ಪರಿಷೆ. ಈ ಸರಿ ಏನ್ ಮಾಡಿದೀವಿ, 26ನೇ ತಾರೀಕು ಜನವರಿ 26ನೇ ತಾರೀಕು ಭಾನುವಾರ ಬರುತ್ತೆ. ಆಹಾರ ಮೇಳ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಕೂಡ ಇದರಲ್ಲಿ ಒಟ್ಟಿಗೆ ಇರುತ್ತೆ. ಕಮ್ಮಿ ಅಂದ್ರೂ 1 ಲಕ್ಷ ಜನ ಇದರಲ್ಲಿ ಭಾಗವಹಿಸುವಂತದ್ದಿದೆ. ನೀವ್ ಹೇಳ್ದಂಗೆ ಲಾಸ್ಟ್ 3 years ಅಂದ್ರೆ 2 years ಏನಾಗಿತ್ತು ಅದನ್ನು ಕೂಡ ಅಟೆಂಡ್ ಮಾಡಿದ್ವಿ. ಫಸ್ಟ್ ಇಯರ್ ಚೆನ್ನಾಗಿತ್ತು, ಸೆಕೆಂಡ್ ಇಯರ್ ಇನ್ನೂ ಚೆನ್ನಾಗಿತ್ತು. ಬಟ್ ಈ ಸರ್ತಿಗಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವ ತರ ಇರುತ್ತೆ ಅಂದ್ಬಿಟ್ಟು. ಸೆಕೆಂಡ್ ಇಯರ್ ನೀವು ಮಾಡಿದಾಗ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ರು. ಸೊ ಎಲ್ಲರೂ ಒಂಥರ ಇವಾಗ್ಲೂ ಎಕ್ಸೈಟಿಂಗ್ ಆಗಿದ್ದಾರೆ, ಇನ್ನು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲೂ ಆತರ ನಾನು ನೋಡಿರ್ಲಿಲ್ಲ, ಈ ತರ ಆಹಾರ ಮೇಳ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾನು ಎಲ್ಲೂ ಅಟೆಂಡ್ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ಬಂದಾಗ ಒಂದೇ ಕಡೆ ಎಲ್ಲಾನು ಸಿಕ್ತಲ್ಲ, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಯಾವಾಗಿರುತ್ತೆ ಹೇಳ್ಬೇಕು, ನೀನು ಮಿಸ್ ಮಾಡಂಗಿಲ್ಲ. ನೀನೇನೋ ನಮ್ನ ಬಿಟ್ಟು ಹೋದ್ರೆ ಸರಿ ಹೋಗಲ್ಲ ಅಂತಾನು ಹೇಳಿ ಕಳ್ಸಿದ್ದಾರೆ. ಸೊ ನಾನ್ ಇವಾಗ ನೆಕ್ಸ್ಟ್ ಆಚೆ ಹೋಗಿದ ತಕ್ಷಣ ಅವ್ರಿಗೆಲ್ಲರಿಗೂ ಅನೌನ್ಸ್ಮೆಂಟ್, ನಮಗೇನ್ ಅನೌನ್ಸ್ಮೆಂಟ್ಸ್ ಇತ್ತು, ಸೊ ಅವ್ರಿಗೆ ಕೂಡ ಅನೌನ್ಸ್ಮೆಂಟ್ ಮಾಡೋದೇ ನನ್ ನೆಕ್ಸ್ಟ್ ವರ್ಕ್ ಇವಾಗ. ಸೊ ನಾನು ವೈಟಿಂಗ್ ಅಲ್ಲಿ ಇದ್ದೀನಿ, ಈ ಸರ್ತಿ ಯಾವ ತರ ಇರುತ್ತೆ ಏನು ಅಂತ ಹೇಳಿ ತುಂಬಾ ಎಕ್ಸೈಟಿಂಗ್ ಅಲ್ಲಿ ಇದ್ದೀನಿ. ಅಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಸರ್ತಿ ಅಟೆಂಡ್ ಮಾಡ್ಲೇಬೇಕು, ನಾವಂತೂ ಡಿಸೈಡೆಡ್. ಸೊ ನೀವೆಲ್ಲ ನೋಡಿದೀರಾ, ಇಷ್ಟೊತ್ತು ಕೇಳಿಸ್ಕೊಂಡಿದ್ದೀರಾ ಕಡ್ಲೆಕಾಯಿ ಪರಿಷೆ ಬಗ್ಗೆ. ಏನಪ್ಪಾ ಅಂತಂದ್ರೆ 26ನೇ ತಾರೀಕು ನಡೀತಾ ಇರೋ ಕಡ್ಲೆಕಾಯಿ ಪರಿಷೆ ಬಂದು 3 years ಇಂದ ನಡ್ಕೊಂಡ್ ಬಂದಿದೆ. ಇದು 3rd year ನಡೀತಾ ಇರೋದು. ಸೊ ಈ ಇಯರ್ ಅಲ್ಲಿ ಇನ್ನು ಎಕ್ಸೈಟಿಂಗ್ ಆಗಿರುವಂತಹ ಬೇರೆ ಬೇರೆ ವೆರೈಟೀಸ್ ಅಂದ್ರೆ ಮಕ್ಕಳಿಗೆ ಆಟ ಆಡೋದಕ್ಕಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ಆಹಾರ ಮೇಳ, ಈ ತರದ ಇನ್ನು ಸುಮಾರು ಕಾರ್ಯಕ್ರಮಗಳಿರುತ್ತೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬಂದಾಗ ಭಜನೆ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಹಾಗೆ ಭರತನಾಟ್ಯ ಇರುತ್ತೆ, ಹಾಗೆ ಹರಿಕತೆ ಕೂಡ ಇರುತ್ತೆ. ಇನ್ನು ಇದು ಲೊಕೇಟ್ ಆಗಿರೋದು ಬಂದು ವಡ್ರಳ್ಳಿನಲ್ಲಿ, ಕಮಸಂದ್ರ ಮೇನ್ ರೋಡ್, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಸೊ ನನ್ನಂತೂ ತುಂಬಾನೇ ಎಂಜಾಯ್ ಮಾಡ್ತೀನಿ ಎವ್ರಿ ಇಯರ್. ಸೊ ನಮ್ ಫ್ಯಾಮಿಲಿ ಕೂಡ ಬರ್ತಾರೆ, ಫ್ರೆಂಡ್ಸ್ ಕೂಡ ಬರ್ತಾರೆ. ಸೊ ನೀವು ಬನ್ನಿ, ಹಾಗೆ ನಿಮ್ಮವ್ರನ್ನು ಕರೆತೆ.